ನಂದು ಅಂದ್ರೆ ನಮ್ಮ ಫಾರೆಸ್ಟ್ ಅಂದಾಗ ನಾನೇನು ಭಯ ಬಿದ್ದಿಲ್ಲ. ಈಗ ನಾರ್ಮಲ್ ಆಗಿ ಇದೇನು ಸ್ಟೈಲು ಲವ್ ಸ್ಟೋರಿ ಅಂದಾಗ ಇದು ರೊಮ್ಯಾಂಟಿಕ್ ಅವೆಲ್ಲ ಒಂಥರ ಭಯ ಆಗ್ಬೋದು, ಏನು ಹೆಂಗ್ ಮಾಡೋದಪ್ಪ ಅಂತ. ಇದು ರಫ್ ಅಂಡ್ ಟಫ್ ಇರೋದ್ರಿಂದ ನನ್ಗೇನು ತುಂಬಾ ಈಸಿ ಆಯ್ತು. ಬಟ್ ಫಾರೆಸ್ಟ್ ಅಲ್ಲಿ ನಮ್ಮ ಮೂರ್ತಿ ಅಣ್ಣ ಫಸ್ಟ್ ಪ್ಲಾನ್ ಮಾಡಿದಾಗ ಕತೆನ ಹಿಂಗಿಂತಿಂತ ಲೊಕೇಶನ್ಗಳೇ ಬೇಕಂತ ಹೋದ ಆ ಲೊಕೇಶನ್ ಪ್ರತಿಯೊಬ್ಬರಿಗೂ ಏಟ್ ಆಗಿದೆ. ಅಲ್ಲಿ ಅಂದ್ರೆ ಎಂತೆಂಥ ಲೊಕೇಶನ್ ಬೆಟ್ಟ ಗುಡ್ಡು ಕೆಲವು ಮೇಲ್ಗಡೆಲ್ಲ ಹೋಗಿದ್ದೋ ಇದೆಲ್ಲ ಒದ್ಕೊಂಡು ಹೋಗ್ಬೇಕು, ಪ್ರತಿಯೊಂದು ಲೈಟಿಂಗು ಪ್ರತಿಯೊಂದು ಸೆಟ್ ಏನು ವರ್ಕ್ ಇದೆ ಅದೆಲ್ಲ ತಗೊಂಡೋದಾಗ ಪ್ರತಿಯೊಬ್ಬ ಕಲಾವಿದ್ರಿಗೂ ಏಟ್ ಆಗೈತೆ. ಮೂರ್ತಣ್ಣನೂ ಅಷ್ಟೇ ತುಂಬ ಅವರು ಕಷ್ಟಪಟ್ಟಿದ್ದಾರೆ, ಅವ್ರು ವಿಲ್ಲನ್ ಆಗಿ ಮಾಡಿದ್ದಾರೆ. ಮಾಡಿರೋದ್ರಿಂದ ಅವರು ಒಂದೊಳ್ಳೆ ನಿಮ್ಮ ಸಿನಿಮಾದಲ್ಲಿ ಫೈಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬಂದೈತೆ. ಇನ್ನೂ ಬೆಂಡೆತ್ತ ಕೂದವ್ರೆ, ನಾವ್ ಏನ್ ಮಾಡೋದು ಸರಿ ಮಾಡ್ಲೇಬೇಕು ವಿಧಿ ಇಲ್ಲ ಅಂತ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಕಾಡಿನ ಕಾನ್ಸೆಪ್ಟ್ ಏನಿತ್ತು, ಈ ಲವ್ ಕಾಂಬಿನೇಷನ್ ಅಂತ ಬರುವಾಗ ಈ ಸಾಂಗ್ಸ್ ಅಲ್ಲಿ ಅಲ್ಲ, ಈಗ ಲವ್ ಕಾಂಬಿನೇಷನ್ ನೋಡಿರ್ಬೋದಲ್ಲ, ಆವಾಗ ಇವ್ನಿಗೆ ಹೇಳಿ ಹೇಳಿ ಕಣ್ಣು ನೋಡು, ನಾಚಿಕೆಯಿಂದ ಹಂಗ ಹಾಕಿ ನಾನ್ ನಾಚಿಕೆ ಪಡ್ಕೋಬೇಕು, ಇವ್ನ್ ನಾಚಿಕೆ ಪಡ್ಕೊಂಡು ಹಾಕಿ ನೋಡ್ಕೊತಾ ಇದ್ದ ಆ ಟೈಮ್ ಎಲ್ಲ ಸಖತ್ತಾಗಿತ್ತು. ಬಟ್ ಅಂತ ಸಿನಿಮಾಗಳು ಬಂದಾಗ ಭಯ ಆಗುತ್ತೆ, ಗೊತ್ತಿಲ್ಲ ಅಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್. ಈಗ ಹೋಗ್ತಾ 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 ಕಲಾವಿದ ಲವ್ ಆಗ್ಬೇಕು ಮುಂದಕ್ಕೆ ಇಲ್ಲ ಆದ್ಮೇಲೆ ನೋಡೋಣ. ಅದಕ್ಕೇನೆ ಅವಾಗ ಸ್ವಲ್ಪ ಭಯ ಆಯ್ತು ಅಷ್ಟೇ. ಸಿನಿಮಾದಲ್ಲೇ ಅದೇ ಮಾಮೂಲಿ ನಿಮ್ಗೆ ಆಗೈತಲ್ಲ ನಿಮ್ಮೆಲ್ಲ. ಸ್ವಲ್ಪ ಸಪೋರ್ಟ್ ಮಾಡ್ತಿತ್ತು. ಹೌದೌದು.